ಎಲ್ಲರಿಗೂ ನಮಸ್ಕಾರ. ಪಾವಗಡ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಅವರ ಮೇಲೆ ಶೂ ಎಸೆದು ಅವಮಾನ ಮಾಡಿರುವ ವಕೀಲನ ವಿರುದ್ಧ ದೇಶದ್ರೋಹದಡಿ ಪ್ರಕರಣ ದಾಖಲಿಸಿ ಜೀವಾವಧಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿ ನಾವು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದ್ಗಡೆ ಸೇರಿರ್ತಕ್ಕಂಥ ವಿಷಯ ಏನಂತ ತಮಗೆಲ್ಲ ಗೊತ್ತಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ BR ಗವಾಯಿ ಅವರಿಗೆ ಕೋರ್ಟ್ ಆವರಣದಲ್ಲೇ ಶೂ ಎಸೆಯೋದ್ರ ಮುಖಾಂತರ ಅದೇ ಕೋರ್ಟ್ನ ಒಬ್ಬ ವಕೀಲ ರಾಕೇಶ್ ಕಿಶೋರನ್ ಅವರು ಶೂ ಎಸೆಯೋದ್ರ ಮುಖಾಂತರ ಅದನ್ನು ತಡೆದಿದ್ದಾರೆ. ಆದರೂ ಇನ್ನೊಂದು ಅವರನ್ನು ಬಾರ್ ಕೌನ್ಸಿಲಿಂದ ವಜಾ ಮಾಡಿದ್ದಾರೆ, ಅವನ್ನ ಅರೆಸ್ಟು ಮಾಡಿದ್ದಾರೆ. ಆದರೆ ಇಷ್ಟೇ ಸಾಕಾಗಲ್ಲ. ಯಾಕೆ ಅಂತ ಹೇಳಿದರೆ ಕಾನೂನು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾದ್ದು. ಪ್ರತಿಯೊಬ್ಬರು ಅದನ್ನು ಗೌರವಿಸಬೇಕು. ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಒಬ್ಬ ದಲಿತ ಅನ್ನೋ ಕಾರಣಕ್ಕೆ ಈ ಒಂದು ಜಾತಿಯ ಒಂದು ಪಿಡುಗಿನಿಂದಲೇ ಈ ಒಂದು ಘಟನೆ ಆಗಿದೆ ಅಂತ ಹೇಳ್ಬಿಟ್ಟು ನಾವಾದರೂ ಹೇಳೋದಕ್ಕೆ ಬಯಸ್ತೀವಿ. ಈ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಗೊಳ್ತಾ ಇದೆ ಅಂದರೆ ಈ ಸನಾತನಿಗಳು ಅವರ ಏನು ಮೂಲ ಹಿಂದಿನ ಆಶಯಗಳಿದ್ದಾವೆ ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ನೀವು ಗಮನಿಸಬೇಕು. RSSನ 100 ವರ್ಷದ ಸಂಭ್ರಮಾಚರಣೆಯ ಒಂದು ಅಂಗವಾಗಿ ಇದೇ ದಿನ ಮಧ್ಯಪ್ರದೇಶದ ಗ್ವಾಲಿಯರ್ನ ಹೈಕೋರ್ಟಿನ ಮುಂದ್ಗಡೆ ಇಂಥದ್ದೇ ಇನ್ನೊಂದು ಘಟನೆ ಆಗಿದೆ. ಏನು ಅಂತ ಹೇಳಿದ್ರೆ ಅನಿಲ್ ಮಿಶ್ರಾ ಅಂತಕ್ಕಂಥ ಬಾರ್ ಕೌನ್ಸಿಲಿನ ಅಧ್ಯಕ್ಷ ಅನಿಲ್ ಮಿಶ್ರಾ ಅನ್ನೋನು, ಅವನು ಆ ಕೋರ್ಟಿನ ಆವರಣದ ಮುಂದ್ಗಡೆ ಅಂಬೇಡ್ಕರ್ ಪ್ರತಿಮೆ ಇಡೋದಕ್ಕೆ ಏನು ಎಲ್ಲರೂ ಮುಂದಾದಾಗ ಅದನ್ನು ತಡೆದು ಅಂಬೇಡ್ಕರ್ ಒಬ್ಬ ದೇಶದ್ರೋಹಿ, ಒಬ್ಬ ಮತಾಂಧ, ಅವನು ಬ್ರಿಟಿಷರ ಏಜೆಂಟು, ಆಮೇಲೆ ದೊಡ್ಡ ಸುಳ್ಳ ಮತ್ತು ಬಲಪೈಕಿಯರ ವಿರೋಧಿ, ಈ ರೀತಿ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಸಂವಿಧಾನ ಸಮೇತ ಅವನು ಬರದೇ ಇಲ್ಲ. ಸಂವಿಧಾನ ಬರ್ತಿರೋದು BN ರಾವ್. ಬೇಕಾದ್ರೆ ನನ್ನ ಮೇಲೆ ಕೇಸ್ ಹಾಕೊಳ್ಳಿ. ಈ ರೀತಿ ಉಡಾಪೆ ಉತ್ತರ ಕೊಟ್ಟಿದ್ದಾನೆ. ಉಡಾಪೆ ಮಾತಾಡಿ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತೇಳಿ ಅವನು ಅನಿಲ್ ಮಿಶ್ರಾ ಅಂತಕ್ಕಂಥವನು ಅಲ್ಲಿನ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಕೂಡ. ಆಮೇಲೆ ಅವನೊಂದು ಪಟಾಲಮ್ಮ, ಅವನೊಂದು ಯೂನಿಯನ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಇಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಟ್ಕೊಳ್ದು ಆ ಜಾಗದಲ್ಲಿ ಬೇಕಾದ್ರೆ ನಾವು ಬೇರೊಂದು ಪ್ರತಿಮೆನ ಯಾರು BN ರಾವ್ ಪ್ರತಿಮೆನ ಬೇಕಾದ್ರೆ ಅಲ್ಲಿ ನಿಡ್ತೀವಿ ಅಂತೇಳಿ ಅವನು ಕೋರ್ಟ್ಗೂ ಹೋಗಿದ್ದಾನೆ. ಬಟ್ ಅಲ್ಲಿನ ಬಹುಜನ್ ಚಳವಳಿಯ ಮಧ್ಯಪ್ರದೇಶದ ಬಹುಜನ್ ಚಳವಳಿಯ ಮುಖಂಡರುಗಳೆಲ್ಲ ಸೇರಿಕೊಂಡು ಅವನ ಮೇಲೆ FIR ಹಾಕಿದ್ದಾರೆ. ಅದು ಕಾನೂನಿನ ಹೋರಾಟ ನಡೀತಾ ಇದೆ. ಈಗಲೂ ಯಾವುದೇ ಕಾರಣಕ್ಕೂ ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಟ್ಕೂಡುದು ಅಂತಾರೆ. ಈ ರೀತಿಯ ಕಚೇರಿಗೆ ತಲುಪಿ ಅಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ವಕೀಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ತಹಸೀಲ್ದಾರ್ ರವಿ ಅವರ ಮೂಲಕ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾಕಾರರು ಈ ಕೃತ್ಯವನ್ನು ದೇಶದ್ರೋಹಿ ಹಾಗೂ ಪ್ರಜಾಪ್ರಭುತ್ವದ ವಿರೋಧಿ ಎಂದು ಖಂಡಿಸಿ ತಪ್ಪಿತಸ್ಥ ವಕೀಲನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ, CK ತಿಪ್ಪೇಸ್ವಾಮಿ, ಒಳ್ಳೂರು ನಾಗೇಶ್, ಪೆದ್ದಣ್ಣ, ಹನುಮಂತರಾಯಪ್ಪ, ರೈತ ಸಂಘ ಜಿಲ್ಲಾ ಅಧ್ಯಕ್ಷರಾದ ಪೂಜಾರಪ್ಪ, ಮಲ್ಲಿಕಾರ್ಜುನ, ವೆಂಕಟರಮಣ, ನರಸಿಂಹ, ಮಂಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮಾರುತಿ, MS ಮೀಡಿಯಾ.